ಅಂದ್ರೆ ಬದುಕ್ಬೋದು, 1 ಗಂಟೆ ನೀರ್ ಸಿಕ್ಕಿಲ್ಲ ಅಂದ್ರೂ ಬದುಕ್ಬೋದು. ಆದ್ರೆ 1 ಕ್ಷಣ ಉಸಿರಾಟಕ್ಕೆ ಗಾಳಿ ನಿಲ್ಲಂತಂದ್ರೆ ಬದುಕಕ್ಕಾಗುತ್ತಾ? ಇಲ್ಲ ಅಲ್ವಾ? ಎಸ್, ಪ್ರತಿ ಜೀವಿಯ ಜೀವ ಅಂದ್ರೆ ಆಕ್ಸಿಜನ್ ಅಲ್ಲಿ ಡಿಪೆಂಡ್ ಆಗಿದ್ರೆ ತಪ್ಪಿಲ್ಲ. ಇವತ್ತು ನಾವು ಉಸಿರಾಡುವ ಗಾಳಿ ಎಷ್ಟು ಬೆಳೆ ಬಾಳುವಂತ ನಿಮ್ಗೊತ್ತಾ? sharecare.com ವೆಬ್ಸೈಟ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಒಬ್ಬ ಮನುಷ್ಯ ಪ್ರತಿದಿನ 550 ಲೀಟರ್ ಆಕ್ಸಿಜನ್ ಕನ್ಸ್ಯೂಮ್ ಮಾಡ್ತಾನೆ. ಅಂದ್ರೆ 550 ಲೀಟರ್ ಆಕ್ಸಿಜನ್ ಒಬ್ಬ ಮನುಷ್ಯ ಉಸಿರಾಟಕ್ಕೆ ಬಳಸ್ತಾ ಇದ್ದಾನೆ. ಈ 550 ಲೀಟರ್ ಆಕ್ಸಿಜನ್ ಇಂಡಿಯನ್ ಕರೆನ್ಸಿಯಲ್ಲಿ ಇಂದಿನ ಬೆಲೆ ಎಷ್ಟಂದ್ರೆ ಗೊತ್ತಾ? 20,700 ರೂಪಾಯಿಗಳು. ಓ ಮೈ ಗಾಡ್! ಅಂದ್ರೆ ನಾವು 20,700 ರೂಪಾಯಿ ಮೌಲ್ಯದ ಆಕ್ಸಿಜನ್ ಅನ್ನ ಕನ್ಸ್ಯೂಮ್ ಮಾಡ್ತಿದ್ದೇವಾ? ನಂಬೋಕೆ ಆಗ್ತಿಲ್ಲ ಅಲ್ವಾ? ನಂಬಲೇಬೇಕು. ಇಂತಹ ಬೆಳೆ ಬಾಳುವ ಆಕ್ಸಿಜನ್ ಅನ್ನ ಪ್ರಕೃತಿ ನಮಗೆ ಉಚಿತವಾಗಿ ನೀಡಿದೆ. ಈ ಪ್ರಕೃತಿಯಲ್ಲಿರುವ ಗಿಡ ಮರಗಳು ನಮ್ಮ ಜೀವಲಿಸೋದಕ್ಕಾಗಿ ಇಂತಹ ಬೆಳೆ ಬಾಳುವ ಆಕ್ಸಿಜನ್ ಅನ್ನ ಪ್ರಕೃತಿಯಲ್ಲಿ ಉಚಿತವಾಗಿ ನೀಡಿದೆ. ಆದ್ರೆ ಇದ್ರ ಪ್ರತಿಯಾಗಿ ನಾವೇನ್ ಮಾಡ್ತಿದ್ದೇವೆ? ಮರಗಿಡಗಳನ್ನ ಏನ್ ಮಾಡ್ತಿದ್ದೇವೆ? ಥ್ಯಾಂಕ್ಸ್ ಬೇಡ, ಅಟ್ಲೀಸ್ಟ್ ಗಿಡ ಮರಗಳನ್ನ ಉಳಿಸೋ ಪ್ರಯತ್ನ ಆದ್ರೂ ಮಾಡ್ಬೋದಲ್ವಾ? ಪ್ರತಿ ಗಿಡ ಮರಗಳು ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಮೂಲಕ ವಾತಾವರಣದಲ್ಲಿದ್ದ ಇಂಗಾಲ ಡೈಆಕ್ಸೈಡ್, ಸೂರ್ಯನ ಬೆಳಕು, ನೀರಿನ ಅಂಶ ಜೊತೆಗೆ ಆಹಾರ ತಯಾರಿಸಿ ವಾತಾವರಣಕ್ಕೆ ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ. ಇದೇ ಆಕ್ಸಿಜನ್ ಅನ್ನ ಭೂಮಿಯಲ್ಲಿರುವ ಎಲ್ಲಾ ಜೀವಿಗಳು ಉಸಿರಾಟಕ್ಕೆ ಬಳಸ್ತಾ ಇರೋದು. ಇವತ್ತು ನಮ್ಮ ಜೀವಲಿಸಲು ಗಿಡ ಮರಗಳು ಅಂದ್ರೆ ಕಾಡುಗಳು ಒಟ್ಟಾರೆಯಾಗಿ ಆಕ್ಸಿಜನ್ ನೀಡ್ತಾ ಇದೆ. ಆದ್ರೆ ನಾವಿಂದು ಗಿಡ ಮರಗಳನ್ನ ನಾಶ ಮಾಡ್ತಿದ್ದೇವೆ, ಸಮಾಜವನ್ನ ಕಲುಷಿತಗೊಳಿಸ್ತಾ ಇದ್ದೇವೆ. ಮನುಷ್ಯನ ದುರಾಸೆಗೆ ಗಿಡ ಮರಗಳನ್ನು ಬಲಿಯಾಗ್ತಾ ಇದೆ. ಇದು ನಿಜಕ್ಕೂ ಜೀವ ಸಂಕುಲಕ್ಕೆ ಮಾರಕ ಅಂತ ಹೇಳ್ಬೋದು. ಕೊನೆಯದಾಗಿನ ಮಾತು ಹೇಳ್ಬೇಕಂದ್ರೆ, ಮರಗಿಡಗಳನ್ನ ಉಳಿಸೋ ಬಗ್ಗೆ ಹೆಚ್ಚು ಕಾರ್ಯ ನಡೆಯಲೇಬೇಕಾಗಿದೆ. ಕೊನೆ ಪಕ್ಷ ಅವುಗಳನ್ನ ಉಳಿಸೋ ಪ್ರಯತ್ನ ಆದ್ರೂ ಮಾಡಲೇಬೇಕಾಗಿದೆ. ಉಡುಗೊರೆಯಾಗಿ ಯಾವ್ದ್ಯಾವ್ದು ನೀಡೋ ಬದಲು ಗಿಡಗಳನ್ನ ಉಡುಗೊರೆಯಾಗಿ ನೀಡಬೇಕು. ಯಾಕೆಂದ್ರೆ ಈ ಭೂಮಿಯ ಸಿರಾಗಿದ್ರೆ ಮಾತ್ರ ನಮ್ಮ ಜೀವದ ಸಿರು.